ಎಲ್ಲರಿಗೂ ನಮಸ್ಕಾರ ರೀ. ನಾನು ಷಡಕ್ಷರಿ ಕಂಪಣವರ್. ಈಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಾಕತೈತಿ. ಇದೆಲ್ಲ ನಿಮಗೆಲ್ಲ ಗೊತ್ತಿದ್ದ ವಿಚಾರ ಇದೆ. ಆದ್ರೆ ಇಲ್ಲಿ HY ಮೇಟಿ ಅವ್ರು ಏನು ಶಾಸಕರಿದ್ದರು, ಅವರ ನಿಧನದಿಂದಾಗಿ ಈಗ ಇಲ್ಲಿ ಉಪಚುನಾವಣೆ ನಡೆಯಾಕತೈತಿ. ಈಗ ನಾವು ಜನರ ಮನದಾಳದೊಳಗೆ ಏನೈತಿ ಮಾತನಾಡಿಸ್ಕೊಳಕ್ಕೆ ಬಂದೇವಿ. ಬೇರೆ ಬೇರೆ ಪ್ಲೇಸ್ಗೆ ಹೋಗ್ತೀವಿ. ಬಾಗಲಕೋಟೆ ಒಳಗೆ ಈ ಬಸ್ ಸ್ಟ್ಯಾಂಡ್ ಆಯಿತು, ಜನ ಇರ್ತಕ್ಕಂಥ ಪ್ಲೇಸ್ಗಳಿಗೆ ಆಯಿತು, ಮಾರುಕಟ್ಟೆಗಳಿಗೆ ಆಯಿತು, ಎಲ್ಲೆಲ್ಲಿ ಮತದಾರ ಇದಾರಲ್ಲ ಅಲ್ಲೆಲ್ಲ ಕಡೆ ಹೋಗ್ತೀವಿ, ಎಲ್ಲರಿಗ ಮಾತಾಡಿಸ್ತೀವಿ. ಅವರ ಮನದಾಳದಲ್ಲಿ ಯಾವ ಕಡೆಗೆ ಒಲವಿದೆ ಏನು ಅನ್ನೋದ್ರ ಬಗ್ಗೆ ನನ್ನ ಜೊತೆಗೆ ಈಗ ಬಾಗಲಕೋಟೆ ಹಿರಿಯ ವರದಿಗಾರರು ಮಲ್ಲಿಕಾರ್ಜುನ್ ಹೊಸಮನಿ ಅವರಿದ್ದಾರೆ. ಸರ್ ಇವತ್ತು ಏನಾಗೈತಪ್ಪ ಅಂದ್ರೆ ಮೇಟಿ ಅವ್ರ ನಿಧನದ ಕಾರಣದಿಂದ ಉಪಚುನಾವಣೆ ನಡೆಯಕತ್ತೈತಿ. ಮುಖ್ಯವಾಗಿ ಏನಂತಂದ್ರೆ ಎರಡೂ ಕಡೆ ಟಿಕೆಟನ್ನು ಘೋಷಣೆ ಆಗ್ಯಾವ. ಒಂದು ಕಾಂಗ್ರೆಸ್ಸಿಂದ ಉಮೇಶ್ ಮೇಟಿ ಅವ್ರಿಗೆ ಆಗೈತಿ, ಮತ್ತು BJPಯಿಂದ ವೀರಣ್ಣ ಚರಂತಿಮಠ ಆಗೈತಿ. ಹೀಗಾಗಿ BJP ಮತ್ತು ಕಾಂಗ್ರೆಸ್ ಮಧ್ಯೆ ಪೈಪೋಟಿ ನಡೆದೈತಿ. ಈಗಾಗಲೇ ನಾಮಪತ್ರನೂ ಕೊಟ್ಟಾರ, ಮೆರವಣಿಗೆ ಮಾಡಿ ಎಲ್ಲ ಆಗೈತಿ. ಆದ್ರೆ ಜನರ ಮನಸ್ಸಿನಾಗ ಏನೈತೆ ಅನ್ನೋದು ನಾವು ನೋಡ್ಬೇಕಾಗೈತಿ. ಹಿಂಗಾಗಿ ನಾವೀಗ ನವನಗರ ಬಸ್ ಸ್ಟ್ಯಾಂಡಿಗೆ ಬಂದೇವಿ. ಇಲ್ಲಿ ಎಲ್ಲ ಮತದಾರ ಈ ಇದ್ರ ಬಾಗಲಕೋಟೆ ಏನು ಎಲೆಕ್ಷನ್ ನಡೆಯೈತಿ, ಇಲ್ಲಿ ಓಟ್ ಹಾಕತ್ತವ್ರು ಅಥವಾ ಹೆಂಗಿರ್ತಾರೆ ಸರ್? ಇಲ್ಲಿ ಮುಖ್ಯವಾಗಿ ಇಲ್ಲಿ ಕ್ಷೇತ್ರದ ಮತದಾರ ಕಂಡು ಬರ್ತಾರೆ. ಯಾಕಂತ ಕೇಳ್ರಿ, ಅದು ಮುಳುಗಡೆ ನಗರ. ಹೀಗಾಗಿ ಬಾಗಲಕೋಟೆ ಹೋಗಿ ಮುಳುಗಡೆ ಆಗೈತಿ, ಮಂದಿ ಎಲ್ಲನೂ ನವನಗರಕ್ಕೆ ಬಂದೈತಿ. ಇಲ್ಲಿ ಮಂದಿನೂ ಸಿಗ್ತಾರೆ, ಮತ್ತು ಹಳ್ಳಿಯ ಮಂದಿನೂ ಇಲ್ಲೇ ಬಂದಿರ್ತಾರೆ. ಅದಕ್ಕೆ ಅವ್ರ ಮನದಾಳದೊಳಗೆ ಏನೈತೆ ಅನ್ನೋದನ್ನು ನಾವು ನೀವು ಕೂಡಿ ನೋಡಿ ಬರೋಣ. ಬರ್ರಿ ಹೋಗಿ ಬರ್ರಿ. ಈಗ ನಿಮಗೆ ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಿತ್ತು, ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅವ್ರು ಬೇಕಾ ಅಥವಾ ಈಗ BJP ಅವ್ರು ಹೇಳ್ತಾರೆ ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಕಾಂಗ್ರೆಸ್ನವರು ಅಂತ ಅವ್ರು ಹೇಳ್ತಾರೆ. BJP ಅವ್ರು ಬೇಕಾ? BJPನವರು ಕಾಂಗ್ರೆಸ್ನವ್ರು ಅಂತಾರೆ. ಅವರು ಕಾಂಗ್ರೆಸ್ನವರು BJPನವರು ಅಂತ ಹೇಳ್ತಾರೆ ಅವ್ರು ನಮಗೆ. ಈಗ ಯಾರು ಬಂದ್ರೆ ಚಲೋ, ಯಾರು ಬಂದ್ರೆ ಚಲೋ, ಯಾವ ಬಂದು ನಮ್ಮ ಮಾಡ್ತೀವಿ. ನಿಮ್ಮಂತರಿಗೆ ಮಾಡೋದಲ್ಲಪ್ಪ, ನಿಮ್ಮಂತರಿಗೆ ಮಾಡೋದು ಒಲವು ಆ ಕಡೆಗೆ ಏನಾಯ್ತು ಅಂದಂಗೆ ಆಯ್ತು ಮೇಟಿ ಅವ್ರ ಕಡೆ. ಹ್ಞೂ ರೀ, ಒಳಗೆ ಗೆಲ್ಬೇಕಂತೀರಿ. ಯಾರು ಇದ್ರೆ ನಿಮಗೂ ಮಾಡೋದು, ಅವ್ರಿಗೆ ಮಾಡೋದಲ್ಲ. ಎಲ್ಲಿದ್ದಲ್ಲಿ ಯಾರು ಮಾಡಿದ್ರಿ ಅಪ್ಪ, ನಮ್ಗೆ ಈಗ ಹೇಳ್ತೀರಿ, ನಾವು ಹ್ಞೂ ಅಂತೀವಿ. ನಿಮಗೂ ಹ್ಞೂ ಅನ್ನಾರ, ನಿಮಗೂ ಹ್ಞೂ ಅನ್ನಾರ. ನಾವು ಅಂದ್ರೆ ಅವ್ರು ಓಟ್ ಹಾಕ್ರಿ ಅಂತ ಬಂದಾಗ ಅವ್ರಿಗೆ ಹ್ಞೂ ಅಂತೀರಿ. ಯಾರು ಚಲೋ ಕೆಲಸ ಮಾಡಿದಾರೆ? ಯಾರಂತ ಹೇಳಿದ್ರಿ, ಎಲ್ಲರೂ ಹಚ್ಕೊಂಡು ಮಾಡ್ತಾರ. ಕುಮಾರ ಈಗ ಮೊದ್ಲ ಮೇಟಿ ಅವ್ರಿಗೆ ಹ್ಞೂ ರೀ, ತಿರ್ಕೊಂಡ್ರ, ಹ್ಞೂ ರೀ. ಅವ್ರೇನು ಕೆಲಸ ಮಾಡ್ಯಾರ ಅಂತಿರೋ ಇಲ್ಲ ಅಂತಿರೋ? ಮಾಡ್ಯಾರ್ರಿ ಸರ, ಕೆಲಸ ಮಾಡ್ಯಾರ. ಹ್ಞೂ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡಾಕತ್ತಾರ. ಆಮೇಲೆ ಬಸ್ ಫ್ರೀ ಅದಾವ. ಯಾಕೆ ಬದಲಾವಣೆ ಆಗಬೇಕು ಅಂತ ಯಾಕೆ ನಿಮ್ಮ ಮನಸ್ಸಿಗೆ ಬಂದದ? ಏನಿಲ್ರಿ ಸರ, ನಾವು ಹೇಳಿದ್ದು ಏನು ಮಾಡ್ಯಾರ್ರಿ ಅವ್ರು. ಮತ್ತು ನಮ್ಗೆ ಏನು ಇದನ್ನು ಮಾಡಿಲ್ರಿ, ಅನುಕೂಲ ಮಾಡಿಕೊಟ್ಟಿಲ್ರಿ ಅವರು. ಅನುಕೂಲ ಅಂದ್ರೆ ಏನಾಗಬೇಕಾಗಿತ್ತು ರೀ? ನಮ್ಮದು ಒಂದೆರಡು ಕೆಲಸ ಆಗ್ಬೇಕಾಗಿತ್ತು ರೀ, ಹೋದ್ರೂ ಹಚ್ಕೊಲಿಲ್ರಿ ಸರ ಅವರು. ಯಾರ್ರೀ? ಕಾಂಗ್ರೆಸ್ನವ್ರಿ ಹಚ್ಕೊಲಿಲ್ರಿ. ಮತ್ತು ಈಗ ಅವ್ರದ್ದು ಇದು ಐತ್ರಿ, ಹಚ್ಕೊತಾರ್ರಿ. ನಾಳೆ ಅವ್ರು ಹಾರಿಸ್ ಬಂದಿಂದ ನಮ್ಮನ್ನ ಇದನ್ನ ಮಾಡ್ತಾರ್ರಿ. ಹಿಂಗೈತ್ರಿ ಸರ ಅದು. ಮತ್ತೀಗ ನೋಡ್ರಿ, ಈಗ ಉಪಚುನಾವಣೆ ಬಂತು. ಹೇಳ್ರಿ, ಯಾರು ಕೆಲಸ ಮಾಡಿದಾರ? ಮೇಟಿ ವಿರುದ್ಧ ಕೆಲಸ ಮಾಡಿದ್ರ? ಮತ್ತು ಯಾರ ಕಡೆ ನಿಮ್ಗೆ ಒಲವದ? ನಮ್ಮ BJP ನೋಡ್ರಿ. ಯಾಕ್ರಿ? ಯಾಕೆಂದ್ರೆ ಅವ್ರು ದೇಶದ ಬಗ್ಗೆ ಎಲ್ಲ ಸವಲತ್ತುಗಳು ಮಾಡ್ಯಾರ. ಬಟ್ ಈಗೇನು ಕಾಂಗ್ರೆಸ್ ಮಾನ್ಯ ಬಂತು, ಕಾಂಗ್ರೆಸ್ ಏನು ಮಾಡ್ತು? ನಾವು ಡಿಗ್ರಿ ಮುಗಿಸ್ಕೊತೀವಿ, ಏನು ಯಾವುದು ಕೆಲಸ ಕರೆದಿಲ್ಲ, ಯಾವುದು ಮಾಡಿಲ್ಲ. ಡಿಗ್ರಿ ಹೌದಾ ಊರಿಗೆ? ಅದೇನಾಗ್ತೈತೆ ಯಾವುದು ನೌಕರಿ ಯಾವ ಕರೆದ್ರಿ, ಜಾಬ್ ಯಾವ ಕರೆದೇ ಇಲ್ಲ. ಏನು ತಮ್ಮದು ಅನುಕೂಲ ಬಂದಾಗ ಮಾಡ್ಕೋತಾರೆ, ಆರಿಸಿ ಬರ್ತಾರೆ, ಮುಂದೇನು ನೋಡೋಂಗಿಲ್ಲ. ನಿರುದ್ಯೋಗಿಗಳು ಏನು ಮಾಡಬೇಕು? ಯಾರು ಬಂದರೂ ಏನು ಮಾಡೋದು? ಸುಮ್ಮನೆ ಇದು ಹೆಚ್ಚಲ್ಲ ಅಂತ ನಾವು ಹೇಳ್ಬೇಕಂದ್ರೆ ಸುಮ್ಮನೆ ಅದೊಂದು ಓಟು ಹಾಕ್ಬೇಕೈತೆ ಹಾಕ್ತೀವಿ. ನಮ್ಗೆ ನೋಟ್ ಹಾಕ್ತೆ BJPನ ಒಲ್ಲು ನಮ್ಮದು. ಮತ್ತು ಯಾರು ಬಂದ್ರೆ ಏನು ಮಾಡ್ತೀರಿ ಅಂತ ಕೇಳ್ತೀರಿ, BJPಗೆ ಹಾಕ್ತೀವಿ ಅಂತೀರಿ. ನಮ್ಮದು ದೇಶ ಕಾಯೋರಿಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲ. ಉಪಚುನಾವಣೆ ನಿಮ್ಮ ಲೋಕಲ್ ಎಲೆಕ್ಷನ್ ಅಲ್ರಿ, ಇದು MLA ಎಲೆಕ್ಷನ್. ಯಾವುದು ಲೋಕಲ್ ಎಲೆಕ್ಷನ್ ಆದ್ರೂ ಆರಿಸಿ ಬಲ್ತಾನ ಓಕೆ ಇರ್ತಾರೆ. ಆರಿಸಿ ಬಂದು ಯಾರೂ ನೋಡಲ್ಲ, ಯಾವುದು ಅನುಕೂಲ ನೋಡಂಗಿಲ್ಲ. ಯಾವುದು ಬಡವ BJP ಅವ್ರು ನೋಡ್ತಾರೆ. ಯಾವ್ದ್ರಿ ನೋಡ್ತಾರಲ್ಲ ರೀ, ಅಲ್ಲಿ ನೋಡ್ಬೇಕಲ್ರಿ ದೇಶದ್ದೆಲ್ಲ. ಅವ್ರಿಗೆ ಅಲ್ಲಿ ದೇಶ ಸುದ್ದಿದ್ರೆ ನಾವು ಸುದ್ದಿರ್ತೀವಿ. ಹೋದ್ ಸರಿ ಮೇಟಿ ಅವ್ರಿಗೆ ಆರಿಸಿದ್ರಲ್ಲ ಮತ್ತೆ ಎಲ್ಲರೂ ಸರಿ. ನಾವು BJPನೇ ರೀ ಪಕ್ಕ. ಮತ್ತು ಎಲೆಕ್ಷನ್ ಬಂದದ. ಎಲೆಕ್ಷನ್ ಬಂದ್ರೆ ಏನು ಮಾಡಿದ್ರಿ ಸರ್? ಅವ್ರ ಪಾಲಿಗೆ ಅವ್ರು ಇರ್ತಾರೆ, ನಮ್ಮ ಪಾಲಿಗೆ ನಾವು ಇರ್ತೀರಿ. ಓಟ್ ಹಾಕ್ಬೇಕಲ್ಲ ನೀವು. ನೀವೇ ಅಧಿಕಾರ ಕೊಡೋರು ನೀವಲ್ಲಿ. ಅಧಿಕಾರ ಕೊಡೋದಕ್ಕೆ ಶಕ್ತಿ ಇರೋದು ನಿಮ್ಮ ಕಡೆ ಇಲ್ಲ. ಶಕ್ತಿ ಇರ್ತೈತೆ ರೀ ಅವ್ರಿಗೆ. ಗೆಲ್ತಾನೆ ನೀವು ಮಾಡ್ತೀವಿ ನಾವು ಮಾಡ್ತೀವಿ ಅಂತಾರೆ, ಮುಂದಕ್ಕೆ ಏನೂ ಇದು ಇಲ್ಲ ಅವ್ರಿಗೆ. ಹಿಂಗಿಲ್ರಿ ಅದು ಮೇಟಿ ಅವ್ರು ಏನು ಮಾಡಿಲ್ರಿ ಅವ್ರು ಇದ್ದಾಗ? ಯಾರು ಮಾಡಿದ್ರಿ ಏನ್ರಿ ಸರ್? ಹೆಣ್ಮಕ್ಳಿಗೆ ಕೊಟ್ರಿ ಏನು ಮಾಡಿದ್ರಿ? ಕಲ್ತು ಹುಡುಗರು ಎಷ್ಟೋ ಜನ ಕುಂತಾವ, ಅವಕ್ಕೆ ಏನಾರ ಒಂದು ದಾರಿಗೆ ಹೆಚ್ಚಿದ್ರೆ ಎಲ್ಲ ಇದು ಆಕೈತ್ರಿ ಸರ್. ಹೆಣ್ಮಕ್ಳು ಅಡ್ಡಾಡ್ತೀವಿ ಹೋಗ್ತೀವಿ. ಯಾರ ಕಡೆ ಯಾಕಾಗಲ್ಲಕ್ರಿ, ಯಾರು ಇದು ಆಕೈತಿ ಅವ್ರಿಗೆ ಹಾಕಿರ ಆಕತ್ರಿ ಸರ್. ಇಷ್ಟ ಕೆಲಸ ಇಲ್ಲಿ ಹೇಳಂಗಿಲ್ಲ. ಹೇಳಂಗಿಲ್ರಿ ಸರ್. ಬಟನ್ ಒತ್ತೆ ಹೇಳೋರು. ಬಟನ್ ಒತ್ತೆ ಹೇಳುದ್ರಿ. ಉಪಚುನಾವಣೆ ಪಕ್ಕಾ ಕಾಂಗ್ರೆಸ್ ಆಗುತ್ತೆ ಸರ್. 100% ಕಾಂಗ್ರೆಸ್ ಆಗುತ್ತೆ. ಹೆಂಗೆ ಯಾವ ಲೆಕ್ಕಾಚಾರ ಹೇಳ್ತೀರಿ?
ಲೆಕ್ಕಾಚಾರ ಅಂದ್ರೆ ಮೇಟಿಯವರು ಮೆಡಿಕಲ್ ಕಾಲೇಜ್ ಅಂತಂದಾರೆ ಸರ್. ಆಮೇಲೆ ಇಲ್ಲಿ ವರ್ಕ್ಗಳನ್ನ ಅಭಿವೃದ್ಧಿ ಮಾಡ್ಯಾರ ಸರ್, ಹಳ್ಳಿಗೆ ಅಭಿವೃದ್ಧಿ ಮಾಡ್ಯಾರ. ಮೇಟಿಯವ್ರ ವರ್ಕ್ ಚಲೋ ಐತೆ ಸರ್. ಬಾಗಲಕೋಟೆಗೆ ಇಲ್ಲಿ ಚಿರಂಜೀವಿ ಮಠ ಸಾಹೇಬ್ರು ಅವರು ಚಲೋ ಆಗಿದ್ದಾರೆ, ಅವರು ಕೆಲಸ ಮಾಡ್ತಿದ್ದಾರೆ. ಮೇಡಿ ಸಾಹೇಬ್ರು ಏನಿಲ್ಲ, ಬರೀ ಮೆಡಿಕಲ್ ಕಾಲೇಜ್ ತಂದಿಟ್ಟಿದ್ದಾರೆ, ಅವ್ರಿಗೆ ಏನು ಇದಿಲ್ಲ. ತುಂಬ ಇವರು ಚಿರಂಜೀವಿ ಮಠ ಸರ್ ಎಲ್ಲ ವರ್ಕರ್ ಅದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಅಷ್ಟೇ. ಮೇಟಿಯವರು ಏನು ಈಗ ಮಾಡಿದ್ದಾರೆ ಸರ್, ಅದು ಏನದು ಮೆಡಿಕಲ್ ಕಾಲೇಜ್ ಈಗ ತಂದಿದೆ, ಏನು ಕೆಲಸ ಏನೇ ಇಲ್ಲ, ಅಭಿವೃದ್ಧಿ ಏನೇ ಇಲ್ಲ. ಅದೇ ಕಾರಣಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋರು ಅದಾರ. ಅವ್ರು ಮಾಡ್ತಾರೆ ಸರ್, ಅವ್ರು ಏನೂ ಉಪಯೋಗ ಇಲ್ಲಲ್ಲ. 3 ವರ್ಷ ಆಯ್ತು, ಈಗ 2 ವರ್ಷ ಆಯ್ತು, ಏನೂ ಇಲ್ಲೇ ಇಲ್ಲ, ಕೆಲಸನೇ ಇಲ್ಲ ಏನು. ಇವರು ಹಿರನ್ನ ಚಾಲು ಮಾಡಿದವರು ವರ್ಕರ್ ಅದಾರ, ರೋಡ್ ಗೀರು ಎಲ್ಲ ಕಟ್ರೆ ಗಿಟ್ರು ಎಲ್ಲ ಹಸ್ತಾಕಾರ ಮಾಡ್ತಾರೆ. ಕಾಂಗ್ರೆಸ್ ಏನೂ ಉಪಯೋಗ ಇಲ್ಲ ಸರ್. ಫ್ರೀ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಗಂಡು ಮಕ್ಕಳಿಗೆ ಇಲ್ಲಲ್ಲ, ಗಂಡು ಮಕ್ಕಳಿಗೆ ಇಲ್ಲಲ್ಲ ಅಷ್ಟೇ. ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ, ಗಂಡು ಮಕ್ಕಳಿಗೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲ. ಮತ್ತು ಇವರು ಕಾಂಗ್ರೆಸ್ BJP ಚಲೋ ಅಲ್ರಿ, ಅಭಿವೃದ್ಧಿ ಅವರು ಚಲೋ ಮಾಡ್ತಾರೆ ಕೆಲಸ. ಈಗ ನನ್ನ ಅಂದಾಜು ಮೇಟಿಯವ್ರ ಮಗನೇ ಗೆಲ್ಬೋದು. ಉಮೇಶ್ ಅನುಕಂಪ ಕಾರಣ ಅಂತಿರೋದಕ್ಕೆ ಅನುಕಂಪನೇ ಇರ್ಬೋದು. ಅವ್ರು ಮಾಡಿದ್ದು, ಅವರ ತಂದೆಯವರು ಮಾಡಿದ ಕೆಲಸಗಳು ಸ್ವಲ್ಪ ಇದಾವೆ ಅವ್ರು ಮಾಡಿದ್ದು. ಉಮೇಶ್ ಮೇಟಿಯವ್ರು ಕೊಟ್ಟಿದ್ದು ಚೆನ್ನಾಗಿದೆ, ಚಲೋ ಇದೆ. ಅವರು ಸ್ವಲ್ಪ ಒಲವು ಇದೆ ಇಲ್ಲಿ. ಉಮೇಶ್ ಮೇಟಿಯವ್ರು ಮಾಡೋದು ಸ್ವಲ್ಪ ವರ್ಚಸ್ ಇದೆ, ಅವ್ರು ಮಾಡ್ತಾರೆ, ಅವ್ರು ಆಗುತ್ತೆ. ಅವ್ರು ಎಲೆಕ್ಷನ್ ಗೆಲ್ತಾರೆ 100% ಗೆಲ್ತಾರೆ. ಎಲ್ಲ ಸ್ಕೀಮ್ಗಳು ಜಾರಿಗೆ ತಂದಾರ, ಗ್ಯಾರಂಟಿ ಯೋಜನೆ, ಯುವ ನಿಧಿ ಇದು ಅವೆಲ್ಲ. ಹಾಂ, ಫ್ರೀ ಬಸ್, ಜ್ಯೋತಿ 2,000 ರೂಪಾಯಿ ಗೃಹಲಕ್ಷ್ಮಿಗೆ ರೀ, ಅವೆಲ್ಲ ಎಲ್ಲ ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗ್ಯಾವ್ರಿ. ಈಗ ಅದಕ್ಕಂದಲೇ ಕಾಂಗ್ರೆಸ್ ಬೆಂಬಲಿಸ್ತೀವಿ. ನಮ್ದು ಯಾವುದಕ್ಕೂ ಇಲ್ರಿ, ಯಾಕಂದ್ರೆ ಯಾರಿಗೂ ಏನು ಸೌಲಭ್ಯ ಮಾಡ್ತಾರಿಲ್ಲ ಅನ್ನೋಂಗಿಲ್ಲ. ಆದ್ರೆ ಕರೆಕ್ಟ್ ಅದನ್ನ ಪಾಲಿಸ್ಕೊಂಡು ಯಾರು ಹೋಗಂಗಿಲ್ರಿ. ಸುಮ್ಮನೆ ಜನರ ನಡುವೆ ಜಗಳ ತಂದಿರ್ತಾರೆ ರಾಜಕೀಯದವರು. ಹಂಗಾಗಿ ಯಾರು ರಾಜಕೀಯದವ್ರ ಮ್ಯಾಗೂ ನಂಬಿಕೆ ಇಡಬಾರ್ದು ಅಂತ ಹೇಳ್ತೀನಿ ರೀ ಜನರಿಗೆ. ನಾನು ಓಟ್ ಹಾಕೋದಂದ್ರೆ ಈಗ ಹೆಣ್ಮಕ್ಳಿಗೆ ಏನು ಸೌಲಭ್ಯ ಮಾಡ್ಯಾರ ಅವ್ರಿಗೆ ಹಾಕ್ತಿದ್ವಿ ರೀ ಈಗ ನೆಕ್ಸ್ಟ್. ಆದ್ರೆ ಈಗ ನೆಕ್ಸ್ಟ್ ಬರೋ ಇದಕ್ಕೆ ಎಲೆಕ್ಷನ್ಗೆ ಯಾರಿಗೂ ಹಾಕಂಗಿಲ್ರಿ. ಗ್ಯಾರಂಟಿ ಕೊಟ್ಟಾರಿಲ್ಲ ಅನ್ನಂಗಿಲ್ರಿ. ಸೌಲಭ್ಯ ಆ ಸೌಲಭ್ಯ ಕಡೆ ತನಕ ಇರ್ತಂತಂದು ನಂಬಿಕೆ ಇಲ್ಲಲ್ರಿ. ಹಂಗಾಗಿ ಅದಕ್ಕೂ ಈಗ ಇದನ್ನ ರೆಸ್ಪಾನ್ಸ್ ಮಾಡೋಂಗಿಲ್ರಿ ಈಗ ರಾಜಕೀಯ ವ್ಯವಸ್ಥೆಗೆ. ಇಲ್ಲೂ ಕೂಡ ಅವ್ರು ಏನು ಹೇಳ್ತಾರೆ ಕೇಳಂಬರ್ರಿ. ತಾವು ಯಾರಿಗೆ ಯಾರನ್ನ ಬೆಂಬಲಿಸ್ತೀರಿ? ಯಾರು ಬೆಂಬಲ ಕೊಡ್ತಾರೆ ಅವ್ರಿಗೆ ಹಾಕ್ತೀವಿ ಸರ್ ನಾವು. ಎಲ್ಲ ಈಗ ಉಪಚುನಾವಣೆ ಅವ್ರು ಮುಂದೆ ಏನು ನಮಗೆ ಸೌಲಭ್ಯಗಳು ಕೊಡ್ತಾರ್ರಿ, ಅದನ್ನ ಮಾಡಿ ಅವ್ರು ಇಬ್ರೊಳಗೆ ಯಾರು ಕೊಡ್ತಾರೆ ನಿಮ್ಗೆ? ಕಾಂಗ್ರೆಸ್ ಇಷ್ಟು ದಿನ ಕಾಂಗ್ರೆಸ್ನವ್ರು ಕೊಟ್ಟಾರ ಸರ್, ಇನ್ನು ಮ್ಯಾಗ ಯಾರು ಕೊಡ್ತಾರೆ ಅವ್ರಿಗೆ. ಇಲ್ಲಿ ಇರ್ತಕ್ಕಂಥ ಯುವ ಮಹಿಳೆಯರ ಮಾತಾಗಿರುವಂಥ ಇನ್ನೂ ನೋಡೋಣ ಬರ್ರಿ. ಸೆಲೆಕ್ಷನ್ ಅವರೇ ಇನ್ನೊಂದು ಸೆಲೆಕ್ಷನ್ ನೋಡೋಣ, ಇನ್ನೂ ಕೇರಳದ ಕೇಳೋನು ಅವ್ರು ಏನಂತಾರೆ ಅವ್ರಿಬ್ಬರೇ ಕೇಳೋಣ. ನವನಗರ ಬಸ್ ಸ್ಟ್ಯಾಂಡ್ನಾಗ ಜನರು ಮಾತನಾಡಿಸಿದ್ವಿ. ಅಲ್ಲಿ ಎರಡೂ ಕಡೆಗೆ ಅಂದರೆ ಎರಡೂ ಪಕ್ಷದ ಕಡೆಗೆ ಇಲ್ಲಿ ಜನರಿಗೆ ಒಲವು ಕಂಡು ಬರಾಕತೈತಿ. ಈಗ ನಮ್ಮ ರಿಪೋರ್ಟರ್ ಅದಾರ, ಮತ್ತೊಂದು ಕಡೆ ನಮಗೆ ಜಾಗ ಕರ್ಕೊಂಡು ಹೊಂಟಿದಾರ, ಅಲ್ಲಿ ಹೋಗೋಣ. ಅಷ್ಟೊತ್ತಿನವರೆಗೂ ಆ ಜಾಗ ಹೋಗಿ ಮುಟ್ಟುವರೆಗೂ ನಾವು ಡಿಸ್ಕಷನ್ ಮಾಡ್ತೀವಿ. ಅಂದರೆ ನಾನು ನಮ್ಮ ಹಿರಿಯವರಿಗೆ ಮಲ್ಲಿಕಾರ್ಜುನ ಅವ್ರು ಕೇಳ್ತೀನಿ, ಲೋಕಲ್ ಹೆಂಗಿದೆ ಹವಾ, ಯಾರ್ಯಾರ್ದು ಹವಾ ಇದೆ, ಏನು ಎತ್ತ ಅಂತೇಳಿ. ಸರ್, ಈ ಲೋಕಲ್ ನೋಡೋದಾದ್ರೆ ಸರ್, ಈ ಯಾರ್ದು ಹವಾ ಇದೆ ಸರ್? ನೋಡಿದ್ರೆ ಮೇಲ್ನೋಟಕ್ಕೆ ಯಾರ್ದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ನೋಡ್ರಿ. ಯಾವಾಗಲೂ ಇದು ಬಾಗಲಕೋಟದ ಹೇಳ್ಬೇಕಂತಂದ್ರೆ ನಗರದೊಳಗೆ ಬಹುತೇಕ BJPದ ಪಾರುಪತ್ಯ. ಇನ್ನು ಗ್ರಾಮೀಣ ಭಾಗಕ್ಕೆ ಏನಾರು ಬಂದ್ವಿ ಅಂತಂದ್ರೆ ಅಲ್ಲಿ ಏನಂತಾರೆ ಕಾಂಗ್ರೆಸ್ಸಿಂದ ಹೆಚ್ಚು ಲೀಡ್ ಆಗುತ್ತೆ. ಹೀಗಾಗಿ ನಗರದೊಳಗೆ ಏನಾರ ಸ್ವಲ್ಪ ಓಟ್ ಹೊಡೆದು ಅಂದರೆ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಸಾಲಿಡ್ಡಾಗಿ ಆತಪ್ಪ ಅಂತಂದ್ರೆ ಮತ ಹೆಚ್ಚಾದು ಅಂತಂದ್ರೆ ಅದು BJPಗೆ ಲಾಭ ಆಗಿರ್ತದೆ. ಇದು ಯಾವಾಗಿದ್ದು ನಡ್ಕೊತ ಬರ್ತೈತಿ, ಇದು ಹಿಂಗೆ ನಡೆದ್ರಿ, ಈಗೂ ಕೂಡ ಆಗೋದು ಅದ ಅಂತ ನಾವು ಹೇಳ್ತೀವಿ. ಇತ್ತೀಚೆಗೆ ಒಂದು ಡೆವಲಪ್ಮೆಂಟು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ರೀ, ಅದು ಭಾಳ ಕುತೂಹಲ ಇದೆ. ಈಗ ಪಂಕ ಮಸೀದಿ ಗಲಾಟೆಗಳೆಲ್ಲ ಆದವು ಸರ್. ಆದ ನಂತರ ಒಂದಿಷ್ಟು ಮಾತುಗಳು ಕೇಳಲಿಕ್ಕೆ ಸಿಗ್ತಾ ಇದ್ದು, ಇದು BJP ಅವ್ರಿಗೆ ಲಾಭ ಆಗುತ್ತೆ, BJP ಲಾಭ ಮಾಡ್ಕೋತಾರೆ ಇದನ್ನು ಅಂತೇಳಿ. ಹೌದ್ರಿ, ಮುಖ್ಯವಾಗಿ ಅಂತಂದ್ರೆ ಅದು ಒಂದು ಲಾಭನೇ ಆಗುತ್ತೆ ಅವ್ರಿಗೆ. ಯಾಕಂತ ಕೇಳ್ರಿ, ಯಾಕಂದ್ರೆ ಪ್ರತಿ ಸಲನೂ ಹಿಂದುತ್ವದ ಅಜೆಂಡ ಮೇಲೆ ಬಂದಿತ್ತು. ಆದರೆ ಈ ಸಲ ಏನಂತಂದ್ರೆ ಅಭಿವೃದ್ಧಿ ಜೊತೆಗೆ ಏನಪ್ಪ ಹಿಂದುತ್ವ ಅಂತ ಅವ್ರು ಹೇಳ್ತಾರೆ BJP ಅವರು. ಹೀಗಾಗಿ ಕೆಲವೊಂದು ಏನು ಬಿಟ್ಟು ಹೋಗುವಂಥ ಮತಗಳು ಕೂಡ ಏನಪ್ಪ ಅಂದ್ರೆ ಅವರಿಗೆ ಅವು ಸರಿಯಾಗಿ ಸಿಗೋದ್ರಿಂದ ಎಲ್ಲೋ ಒಂದು ಕಡೆ ಅದು ಒಂದು ಅವರಿಗೆ ಲಾಭ ಆಗುತ್ತೆ. ಈಗ ಇನ್ನೊಂದೆರಡು ವಿಷಯಕ್ಕೆ ಬರೋದಾದ್ರೆ ಸರ್, ಈಗ ನಾವು ನೋಡ್ತಾ ಇದ್ದೀವಿ ಈ ಪಂಕ ಮಸೀದಿ ಗಲಾಟೆ ಆಯಿತು, ಇದು ಒಬ್ಬರಿಗೆ ಫೇವರ್ ಆಗ್ಬೋದು ಅನ್ನೋಂಥದ್ದು. ಈ ನೀವು ಅನುಕಂಪದ ವಿಚಾರ ಮಾತಾಡಕತ್ತಿದ್ರಿ. ಆಮೇಲೆ ಕೆಲವೊಂದಿಷ್ಟು ಕಡೆ ನಾವು ಮಾತುಗಳು ಕೇಳಿಸಿ ಆಯ್ತು, ಅನುಕಂಪ ಏನಿಲ್ಲ, ಅದು HY ಮೇಟಿ ಅವರು ನಿಧನರಾದಾಗ ಆ ಸಂದರ್ಭದಲ್ಲಿ ಅನುಕಂಪ ಇತ್ತು. ಬಳಿಕ ಮನೆಯಲ್ಲಿನ ಟಿಕೆಟ್ ಕಿತ್ತಾಟ, ಟಿಕೆಟ್ಗಾಗಿ ಅವರು ಒಬ್ರಿಗೊಬ್ರು ಮಾತಿನಲ್ಲಿ ಮುಗಿಬಿದ್ದಿದ್ದು, ಇವೆಲ್ಲ ವಿಚಾರಗಳು ಜನರ ಮನಸ್ಸನ್ನು ಸ್ವಲ್ಪ ಡೈವರ್ಟ್ ಮಾಡ್ಯಾವ ಅಂತಾರಲ್ಲ, ಅದೇನು ಕರೆಕ್ಟಾ? ಹೌದ್ರಿ, ಯಾಕಂತ ಅದು ಒಂದು ಕಾರಣ ಆಗುತ್ತೆ. ಯಾಕಂದ್ರೆ ಅನುಕಂಪ ಆರಂಭದಿಂದಲೂ ಬಂತಪ್ಪ ಅಂದ್ರೆ ಅದ್ರದ್ದೊಂದು ಟ್ರೆಂಡ್ ಬೇರೆ ಇರ್ತೈತಿ.
ಇವತ್ತೇನಪ್ಪ ಅಂದರೆ ಈ ಟಿಕೆಟ್ ಸಲುವಾಗಿ ಗೊಂದಲ ಆಗಿದ್ದು ಅದು ಒಂದು ಏನಪ್ಪ ಅಂದರೆ ಕಡಿಮೆ ಆದರೂ ಆಗ್ಬೋದು. ಆದ್ರೆ ಒಂದು ಏನು ಹೇಳ್ತೀವಿ ಅಂತಂದ್ರೆ ಕುರುಬ ಸಮುದಾಯಕ್ಕೆ ಸೇರಿದಂಥ ಮೇಟಿಯವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂತಂದ್ರೆ ಇಲ್ಲಿ ಸಾಲಿಡ್ 40,000 ಓಟ್ ಅದಾವ್ರೆ. ಇಲ್ಲಿ ಏನಪ್ಪ ಅಂದ್ರೆ ಬಹುತೇಕವಾಗಿ ಕೆಲವೊಂದಿಷ್ಟು ಅದರೊಳಗೆ ಸಾಂಪ್ರದಾಯಿಕ ಮತಗಳು ಅದು ಕಾಂಗ್ರೆಸ್ಗೆ ಹೋದರೂ ಏನಾಕತ್ರಿ ಕೆಲವೊಂದಿಷ್ಟು ಮತಗಳು BJPಗೆ ಬರುವಂಥ ಸಾಧ್ಯತೆಗಳು ಇರ್ತಾವೆ. ಎಸ್, ಇಲ್ಲಿ ಇನ್ನೊಂದಿಷ್ಟು ಜನ ಅದಾರ, ಅವ್ರನ್ನೂ ಮಾತಾಡ್ಸೋನು. ಸರ್, ಉಪಚುನಾವಣೆ ಬಂದೈತಿ, ಏನು ನಿಮ್ಮ ಅಭಿಪ್ರಾಯ ಏನು? ಯಾರ ಕಡೆ ಹೆಚ್ಚು ಜಾಸ್ತಿ ಜನರು ಒಲೋಯ್ತು ಅನ್ಸುತ್ತೆ ನಿಮಗೆ? ನಮಗೆ ಈ ಸಲ BJP ಅವರು ಬರ್ಬೋದು ಅಂತ ಅನ್ಸುತ್ತೆ ಸರ್. ಯಾಕ್ರಿ? ಯಾವ ಕಾರಣಕ್ಕೆ? ಅಂದ್ರೆ ಅವರು ಹಳ್ಳಿಗಳಲ್ಲಿ ಕೆಲಸ ಭಾಳ ಮಾಡ್ಯಾರ ಸರ್. ಯಾರ್ರಿ? ಚರಂತಿಮಠ ಸರ್ ಹಳ್ಳಿಗಳಲ್ಲಿ ರೋಡ್ಗಳದ್ದು ನೀರಿಂದು ಭಾಳ ಮೊದಲು ವ್ಯವಸ್ಥೆ ಮಾಡ್ಯಾರ ಸರ್. ಒಟ್ಟು ಯಾರು ಬಂದರೂ ಕೆಲಸ ಮಾಡಬೇಕು ಮೇನ್ ನಮ್ಗೆ. ಮಾಡಿದ್ದೆಲ್ಲ ಹಿಂದಿನ ಸಾರಿ ಸರ್, ಅದು ಹಾಂ ಮಾಡಿದ್ದೆಲ್ಲ ಹಿಂದಿನ ಸಾರಿ. ಹಂಗೆ ನೋಡೋದಾಗಿದ್ರೆ ಹೋದ ಸಾರಿನ ಬರ್ಬೇಕಾಗಿತ್ತು ಚರಂತಿ ಮಠರು. ಕೆಲಸನ ನೋಡೋದಾದ್ರ ಚರಂತಿ ಮಠರು ಬರ್ಬೇಕಾಗಿತ್ತು ಹೋದ ಸಾರಿನ. ಬರ್ಬೇಕು ಸರ್, ಆದ್ರೆ ರಾಜಕೀಯ ಗಿಮ್ಮಕ್ಕೆ ಭಾಳ ಇರುತ್ತೆ. ಅದ್ರ ಹಿಂದೆ ಈಗ ಒಬ್ಬ ಒಳ್ಳೆ ಮನುಷ್ಯ ಮೇಲೆ ಬರ್ಬೇಕಂದ್ರೆ ಕಾಲು ಹಿಡಿದು ಜಗ್ಗು ಮಂದಿ ಭಾಳ ಇರುತ್ತೆ. ಅದಕ್ಕಾಗಿ ಅವ್ರ ಶಕ್ತಿ ಜಾಸ್ತಿ ಆದಾಗ ಒಳ್ಳೆಯವ್ರಿಗೆ ಈ ರೀತಿ ಹೆಂಗೆ ಪಾಸಿಟಿವ್ ಐತಿ ಅಂತೀರಿ ಈ ಸಾರಿ? ಈ ಸಲ ಅದೇ ಈಗ ಅವ್ರ ಜನಕ್ಕೆ ಗೊತ್ತಾಗ್ತಾ ಇದೆ ಸರ್, ಯಾರು ಹೆಂಗೆ ವ್ಯಕ್ತಿತ್ವ ಏನು ಅನ್ನೋದು ಅದನ್ನು ಜನಕ್ಕೆ ಗೊತ್ತಾಯಿತು ಅಂತಂದಾಗ ಆಟೋಮೆಟಿಕ್ ಅದಕ್ಕೆ ಬೆಲೆ, ಸತ್ಯಕ್ಕೆ ಬೆಲೆಗೆ ಸಿಗುತ್ತಂತ ನಮ್ಗೆ. ಯಾರ ಕಡೆ ನಿಮ್ಮದು ಒಲವು? ನಮ್ದು ಚರಂತಿಮಠ ಸರ್ ಕಡೆ ಒಲವು. ಯಾಕ್ರಿ? ಅವ್ರು ಒಳ್ಳೆಯ ವ್ಯಕ್ತಿ ಅದಾರ, ಅವರು ಬಂದೇ ಬರ್ತಾರ ಅನ್ನೋದು ನಮ್ಗೆ ನಂಬಿಕೆ ಇದೆ. ಕಳೆದ ಬಾರಿ ಸೋತ್ರಲ್ರಿ, ಯಾಕೆ ಸೋತ್ರ ಅಂತ ಅನ್ಸುತ್ತೆ ನಿಮಗೆ? ಅಂದರೆ ಜನಗಳಿಗೆ ಅಷ್ಟೊಂದು ಇದು ಇದ್ದಿದ್ದಿಲ್ಲ. ಇವಾಗ ಸ್ವಲ್ಪ ಬಂದಿದೆ ಅವರಿಗೆ, ಯಾರು ಹೆಂಗೆ ಏನು ಹೆಂಗೆ ಕೆಲಸ ಮಾಡ್ತಾರ ಅನ್ನೋದು. ಹೇಳ್ರಿ, ಏನೋ ಹೇಳೋದಿಲ್ಲ. ಸಿದ್ದರಾಮಯ್ಯನವರು ಏನು 2,000 ಅವ್ರ ಮನೆಯಿಂದ ಕೊಟ್ಟಿರಿ ಸರ್. ಎಲ್ಲ ರೇಟ್ ಎಲ್ಲ ಜಾಸ್ತಿ ಮಾಡಿ ಆ ರೇಟ್ ಜಾಸ್ತಿ ಅದ ಅದನ್ನು ಜನರಿಗೆ ಕೊಟ್ಟನ್ರಿ ಅವ. ಅದಕ್ಕೆ ಅವು ಈ ಸಲ ಕಾಂಗ್ರೆಸ್ ಇಲ್ಲಿ ಬರೋದು ನೋ ಗ್ಯಾರಂಟಿ ಸರ್, 100% ಬರಂಗಿಲ್ಲ ರೀ. ಯಾಕೆ ನಮ್ಮ ಚೇಂಜ್ ಸಾಹೇಬರು ಬಡವ್ರ ಬಗ್ಗೆ ಭಾಳ ಅವ್ರಿಗೆ ಅನುಕಂಪ ಐತಿ. ಯಾವ ರೀತಿ ಅಂದ್ರೆ ಅವರಿಗೆ ಒಂದು ಉದ್ಯೋಗ ಇಲ್ಲಿ ಸಂಘ ಸಂಸ್ಥೆಯಲ್ಲಿ 10% ಅವರು ಡೊನೇಷನ್ ಇಲ್ಲ ಕೆಲಸ ಕೊಟ್ಟಾರೆ ಸರ್. ಜನರಿಗೆಲ್ಲ ಹೋದ್ರೆ ಬೈತಾರಂತಾರ, ಬೈತಾರ, ಒದರಾಡ್ತಾರ. ಅದೊಂದು ಮೂಢ ನಂಬಿಕೆ ಸರ್ ಅವ್ರು ಮೊದಲಿನವರು. ಅವ್ರು ಏನು ಅವ್ರು ಬೇಂಗಿಲ್ಲ ಹುಚ್ಚ ಮಾತಾಡೋ ಬೈದು ಕಳ್ಸ ಸರ್. ಅವರು ಒಂದು ಕರೆಕ್ಟಾಗಿ ಲೈನ್ ಹಿಡಿದು ಹೋದ್ರೆ ಅವ್ರು ಈ ಲೈನಾಗ ಕರೆಕ್ಟ್ ಆಗ್ತದೆ ಸರ್. ಅವರು ಸರಿ ಮಾತಾಡಂಗಿಲ್ಲ, ಹೋದವ್ರ ಬೈತಾರ. ತಪ್ಪು ಕಲ್ಪನೆ ಜನರೇ ಸರ್. ಅದು ಯಾರಿಗೆ ಬೈಯಲ್ಲ ಸರ್. ವರ್ಕ್ ಆಗ್ಬೇಕು, ಯಾರ್ದು 5 ಸಾವಿರ ಬರ್ದು ಕೆಲಸ ಮಾಡೋದು ತಿನ್ಬೇಕಂತ ಹೇಳ್ತಾರೆ ಸರ್. ಅವ್ರನ್ನ ತಪ್ಪಲ್ಲ ಸರ್. ಇವತ್ತಿನ ದಿನಕ್ಕೆ ನಾವು ಬಾಳ್ಕೋಟಿ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ನಮ್ಮ ಚೇಂಜ್ ಸಾಹೇಬ್ರ ಕಾರಣ ಸರ್. ಯಾಕೆ ಹೋದ ವರ್ಷ ಆರಿಸ್ತಾರೆ ಅಂದ್ರೆ ಸರ್ ಅವ್ರು 90 ಸ್ವಲ್ಪ ನಿಂತ್ರಿ. ಅವರಂದು ಹಿಂದೆ BJP ಒಳಗೆ ಕೆಲವು ಮಂದಿ ಸುಮಾರು ಜನ ಅದಾರ ಸರ್. ಅವರು ಸಾಹೇಬ್ರನ್ನ ಕೇಳಬೇಕಂತ ಮಾಡಿದೆ ಸರ್. ಅವ್ರು ಈಗಿಲ್ರಿ ಅವ್ರು ಯಾರು ಸರ್ ಅದ ರೀ. ಅವ್ರ ಆಟ ನಡೆಯಂಗಿಲ್ಲ ಸರ್. ಯಾಕಂದ್ರೆ ಜನ ನೋಡಿದ್ದೀವಿ ಸರ್, ಕಾಂಗ್ರೆಸ್ ಆಡಳಿತ ಹೆಂಗೈತಿ, BJP ಆಡಳಿತ ಹೆಂಗೈತಿ. ಇವ್ರಿಗೆ ಗ್ಯಾರಂಟಿ ಕೊಟ್ಟರು, ಗ್ಯಾರಂಟಿ ಒಳಗೆ ಏನೂ ಉಪಯೋಗ ಇಲ್ಲ ಸರ್. ಸಿದ್ದರಾಮಯ್ಯ ತಮ್ಮ ಮನೆಯನ್ನು ಕೊಡಂಗಿಲ್ಲ ಸರ್. ನಮ್ಮದು ಕಿಶನ್ ರೊಕ್ಕ ತೊಗೊಂಡು ಹೆಣ್ಮಕ್ಳು ರೊಕ್ಕ ಹಾಕ್ತಾನೆ ಸರ್. ಇದನ್ನ ಮಿಕ್ಕ ಇನ್ನೂ 100% ಅವರು ಚೇಂಜ್ ಸಾಹೇಬ್ರು ನಮ್ಗೆ ಗ್ಯಾರಂಟಿ ಸರ್. ಯಾಕೆ ಅವ್ರ ಮುಳುಗಡೆ ಸಮಸ್ಯೆ ಎಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಸರ್. ಇವ್ರು ಏನು ಮಾಡಂಗಿಲ್ಲ ಸರ್ ಕೆಲಸ. ನಾವೀಗ ಹಳೆ ಬಾಗಲಕೋಟೆಯ ಹೂವಿನ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ವ್ಯಾಪಾರಸ್ಥರಿದ್ದಾರೆ, ಮತ್ತೊಂದು ಕಡೆಗೆ ಗ್ರಾಹಕರು ಬಂದಿದ್ದಾರೆ. ಎಲ್ಲರನ್ನೂ ಮಾತಾಡಿಸ್ಕೊಳ್ಳೋನು. ಮತ್ತೊಂದು ಕಡೆಗೆ ಅವ್ರ ಮನಸ್ಸಿನೊಳಗೆ ಏನದ ಈ ಎಲೆಕ್ಷನ್ ಬಗ್ಗೆ, ಉಪಚುನಾವಣೆ ಬಗ್ಗೆ ಅವ್ರನ್ನೇ ಕೇಳೋಣ. ಯಾವುದು ಗೆಲ್ತದ ಅಂತ ನಿಮ್ಗೆ ಅನ್ಸುತ್ತೆ? ಹೌದಿಗೆ ಕಾಂಗ್ರೆಸ್ ಬರ್ಬೋದು, ಇಲ್ಲ BJP ಬರ್ಬೋದು. ಎರಡರಾಗ ಒಂದು ಬರ್ಬೋದು. ಎರಡರಾಗಂತೂ ಒಂದೊಂದು ಬಂದರೆ ಬರುತ್ತೆ. ನಿಮ್ದೇ ಕಡೆಗೆ? ನಮ್ಮದು ಕಾಂಗ್ರೆಸ್ ಇದೆ. ಯಾಕೆ ಕಾಂಗ್ರೆಸ್? ಮೊದಲಿಂದ ಕಾಂಗ್ರೆಸ್ ಬಂದಿದೆ, ಅದೇ ಕಾಂಗ್ರೆಸ್ ಇದೆ. ಮತ್ತು ಉಪಚುನಾವಣೆ ನಡೆಯಾಗೈತಿ. ಹೆಂಗೆ ಸರ್ ನಿಮ್ಮ ಮನದಾಳದೊಳಗೆ ಏನದ? ಯಾವ ಕಡೆಗೆ ಒಲವು? ಸರ್, ಬಾಗಲಕೋಟೆ ದೃಷ್ಟಿಯಿಂದ ನೋಡಿದ್ರೆ ವೀರಣ್ಣ ಚರಂತಿಮಠ ಅವರ ಬೆಸ್ಟ್ ರೀ. ಯಾಕೆ ಸರ್ ಅವರೇ ಯಾಕೆ ಬೆಸ್ಟು? ಇಲ್ಲ ಸರ್, ಅಭಿವೃದ್ಧಿ ಕೆಲಸ ನೋಡಿದ್ರೆ ಈಗ ನಮ್ಗೆ ಹಿಂದೆ ಅವ್ರು ಏನು ಶಾಸಕರಾಗಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದನ್ನು ಜನ ಮರ್ತಿಲ್ಲ. ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದೋ ಗತಿ ಆಗ್ಬಿಟ್ಟೈತಿ, ಸತ್ಯಾನಾಶ ಆಗ್ಬಿಟ್ಟೈತಿ. ಮನೆಯಾಗ ಹೆಣ್ಮಕ್ಳು ಫ್ರೀಯಾಗಿ ಬಸ್ ಒಳಗೆ ಅಡ್ಡಾಡಕತ್ತಾರೆ. ಹೆಣ್ಮಕ್ಳಿಗೆ ಮನ್ಯಾಗ ಜಗಳ ಹತ್ಬಿಟ್ಟವ್ರಿ. ಅವ್ರಿಗೆ ಒಬ್ರಿಗೆ ಕೊಡ್ತಾರ, ಒಬ್ರಿಗೆ ಕೊಡಂಗಿಲ್ಲ. ಕೊಟ್ರೆ ಎಲ್ಲರಿಗೂ ಕೊಡ್ರಿ, ಹೆಣ್ಮಕ್ಳಿಗೂ ಕೊಡ್ರಿ, ಗಂಡು ಮಕ್ಳಿಗೂ ಕೊಡ್ರಿ. ಸೇರೆ ಫ್ರೀ ಮಾಡ್ರಲ್ಲ ಗಂಡ್ಮಕ್ಳಿಗೆ. ಅಲ್ಲ ಅದನ್ನ ಮಾಡಿದ್ರೆ ಇನ್ನೂ ಚಲೋ ಆಕೈತಿ. ಅಂದ್ರೆ ಪೂರಾ ಅದು ಹೋಗ್ಬಿಡ್ತೈತೆ ಅಂತ. ಮಕ್ಳು ಗ್ಯಾರಂಟಿ ಅಲ್ರಿ ಸರ, ಏನು ಇವು ಗ್ಯಾರಂಟಿ ಕೊಡಬಾರ್ದ್ರಿ ಮೊದಲೇ ಮಾತು. ಪರಿಸ್ಥಿತಿ ಈ ಬೇರೆ ಬೇರೆ ದೇಶದೊಳಗೆ ನೋಡಿ ಸರ್, ಇಂಥವೆಲ್ಲ ಗ್ಯಾರಂಟಿ ಕೊಟ್ಟು ಇವತ್ತಿಗೆ ಸತ್ಯಾನಾಶ ಆಗಿದಾವ್ರಿ. ಮತ್ತು ಇಲ್ಲಿ ಇವ್ರು ಕೊಟ್ಟು ಈಗಾರ ಏನೈತ್ರಿ ಇದು? ಏನೂ ಇಲ್ಲ ಸರ್, ಅಭಿವೃದ್ಧಿನೇ ಇಲ್ರಿ ಸರ್. ಮತ್ತು ಉಪಚುನಾವಣೆ ಬಂದದ ನಿಮ್ಮಲ್ಲಿ, ಏನು ತಯಾರಿ ಎಲ್ಲ ಹೆಂಗೆ ನಡೆದವ, ಏನು ಕತಿ? ಈ ಬಾಗಲಕೋಟೆಗೆ ನೋಡ್ರಿ ಕೆಲಸ ಆಗ್ಬೇಕಾತಪ್ಪ ಅಂತ ಈಗ ವೀರಣ್ಣ ಚರಂತಿಮಠ ಬೇಕು.
ಶಾಸಕರ ನಿಧಿ ಸದ್ಬಳಕೆ ಮಾಡ್ಕೊಳ್ಳುವಂಥ ಶಾಸಕರಂದ್ರೆ ವೀರಣ್ಣ ಚರಂತಿಮಠ ಅತಿ ಹೆಚ್ಚಿನ ಅನುದಾನ ತಂದು ಬಾಗಲಕೋಟೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮತ್ತೆ ಯಾಕೆ ಹೋದ ವರ್ಷ ಕೈ ಕೊಟ್ಟರು ಅವ್ರಿಗೆ ಹೋದ ಎಲೆಕ್ಷನ್ ಒಳಗೆ? ಅಲ್ಲ ಇಡೀ ರಾಜ್ಯದಾಗ ಆಗೈತಲ್ಲ ರೀ, ಇದು ಒಂದಂತ ಆಗಿಲ್ಲ. ಏನೋ ಅವ್ರು ಗ್ಯಾರಂಟಿ ಸ್ಕೀಮ್ ಮಾಡ್ಯಾರ ಅವರು. ಅದು ನಮ್ಮ ವೀರಣ್ಣ ಚರಂತಿಮಠ ಆದ್ರೆ ನಮ್ಮ ಮುಳುಗಡಿದ್ದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಮತ್ತು ಅವರು ಇನ್ನು ಸರಿ ಚರಂತಿಮಠ ಮೂಲಕ ಗ್ಯಾರಂಟಿ ಕಾರಣ ಅಂತೀವಿ. ಹೌದು ರೀ. ಮತ್ತೆ ಗ್ಯಾರಂಟಿಗೂ ಮುಂದುವರೆದವನ್ರಿ ಮುಂದೆ ಏನು ಸರಿಯಾಗದವನ್ರಿ. ಈಗ ಯಾರಿಗೆ 2,000 ರೂಪಾಯಿ ಹೆಣ್ಮಕ್ಳಿಗೆ ಬರ್ತಾವೆ. ನಮಗೆ ಮುಳುಗಡದ ಮೇನ್ ಐತ್ರಿ ಮೇಜರ್ ಬಾಗಲಕೋಟೆ ಸಮಸ್ಯೆ. ಹಾಂ, ಅವರಿಂದ ಎಷ್ಟು ಕೆಲಸ ಆಗೈತಿ. ಇವರು ಕಾಂಗ್ರೆಸ್ಸಿಂದ 1 ರೂಪಾಯಿನೂ ಆಗಿಲ್ಲ ರೀ. ಇದ್ದಂಥದ್ದು ಬಿ ಟಿ ಡಿ ಒಳಗೆ ರೊಕ್ಕ ಇದ್ದಂಥದ್ದು ತಗೊಂಡು ಹೋಗ್ಯಾರ ಡಿ ಕೆ ಶಿವಕುಮಾರ್ ಅವರು. ಭಾಳ 3ನೇ ಯೂನಿಟಿಗೆ ರೊಕ್ಕ ಇಲ್ಲ. ನಮ್ಮದು 524 ಜಮೀನು ಹೋಗ್ಯಾವ. ಆ ಜಮೀನಿಗೆ ರೊಕ್ಕ ಕೊಟ್ಟಿಲ್ಲ ಇನ್ನೂ ನಮ್ಗೆ. ಚರಂತಿಮಠ ಸಾಹೇಬ್ರು ಭಾಳ ಹೋಟ್ರಿಂದ ಬಿದ್ದಿಲ್ಲ ರೀ. 5,000 ಚಿಲ್ಲರ್ ಹೋಟ್ರಿಂದ ಬಿದ್ದಾರ. ಅವ್ರು ತಮ್ಮ ಒಬ್ಬ ಇಲೆಕ್ಷನ್ ನಿಂತಿದ್ದಾರೆ. ಈಗ ಸ್ವಲ್ಪ ಹೋಟ್ ಹೊಡೆದು ಹಿಂಗೆ ಆಗೈತಿ ರೀ. ಅದು ಈ ಸಲ ಪಶ್ಚಾತ್ತಾಪ ಆಗೈತಿ ಜನರು ಎಲ್ಲರಿಗೂ ಪಶ್ಚಾತ್ತಾಪ ಆಗೈತಿ. ಶಾಸಕರು ಚರಂತಿಮಠರಾದ್ರೆ ಚಲೋ ಅಂತಂದ್ರೆ ನಾವೊಬ್ರು ಅಲ್ರಿ, ಇಡೀ ಮುಸ್ಲಿಂ ಬಾಂಧವರು ಹೇಳಕತ್ತಾರೆ. ಈಗ ಹೆಂಡತಿಗೆ ಬಸ್ ಫ್ರೀ ಮಾಡ್ಯಾರ. 15 ದಿವಸ ಗಂಟಲೆ ಟೂರ್ಗೆ ಹೋಗ್ಯಾಳ ಹೆಂಡತಿ. ಗಂಡ ಇಲ್ಲಿ ಒಣ ಉಪವಾಸ ಬಂದ ಕೂಡಲೇ ಹೆಂಡತಿನ ಕಲಸ್ ಮಾಡಿಬಿಟ್ಟ. ಅಲ್ಲ ನಾವು ಆಯ್ಕೆ ಮಾಡಿದಂದ್ರೆ ಕೊಡಬಾರ್ದು ದಿವಾಳಿಯಾಗ ಹೋಗತಿ. ಪಗಾರ ಕೊಡೋದಾಗಿಲ್ಲ ಇವ್ರಿಗೆ. 7 ತಿಂಗಳಾಯ್ತು ಗೌರ್ಮೆಂಟ್ ಪಗಾರ ಕೊಡೋದಾಗವಲ್ದು. 7 ತಿಂಗಳಾಯ್ತು. ಇಲೆಕ್ಷನ್ ಬಾಗಲಕೋಟೆ BJP ವೀರಣ್ಣ ಚರಂತಿಮಠ 100ಕ್ಕೆ 100 ಗ್ಯಾರಂಟಿ ತೋರಿ. ಈಗ ಬರ್ದು ಕೊಡ್ತೀನಿ. ಈ ಸರಿ 100ಕ್ಕೆ 100 BJPನೇ ರೀ. BJP ಬಿಟ್ಟು ಬೇರೆ ಬರೋದಿಲ್ಲ. ಮೊದಲು ಬಾಗಲಕೋಟೆ ಹೆಂಗಿತ್ತು, ಈಗ ಬಾಗಲಕೋಟೆ ಹೆಂಗೈತೆ ನೋಡ್ರಿ. ಮೊದಲು ನೀವೇ ಮಿಡ್ಯಾದವ್ರು ನೋಡ್ರಿ. ಮೊದಲು ಫಸ್ಟ್ ಸಾಹೇಬ್ರು ಬಂದಿಂದ ಎಷ್ಟು ಅಭಿವೃದ್ಧಿ ಆಗ್ಯಾವು. ಆಗಿಲ್ಲ ಮೆಡಿಕಲ್ ಕಾಲೇಜ್ ಈಗ ಯಾಕೆ ಬೇಕಾಗಿತ್ತು ರೀ? ಅದು 2013 ಆಗಿದ್ದಾಗ ಸ್ಯಾಂಕ್ಷನ್ ಮಾಡಿದ್ರೆ ಮಾಡೋದಕ್ಕಿಲ್ಲ. ಯಾರು ಯಾವುದು ಏನೋ ಅಂತಂಬರ ವೈಯಕ್ತಿಕ ಆಗಿ ಬಂತು ಅದ್ರಾಗ. ಅದು ಒಂದು ಬಿಟ್ಟು ಏನೂ ಇಲ್ಲ. ಅದು 10,000 ಹೋಟಿಂಗ್ ನಮ್ಮವು, ನಮ್ಮ ಕಾರ್ಯಕರ್ತರು ಹೋಟಿಂಗ್ ನಮ್ಮವು ಅಲ್ಲಿ ಹೋಗ್ಯಾವ. BJP ಬರ್ತದೆ. ವರ್ಕರ್ ಅದಾರ ಅಂತೇಳಿ ಹಾಕೋದ್ರು. ಬಾಗಲಕೋಟೆಗೆ BJP ಬರ್ತೈತೆ ರೀ. ಹಾಂ ರೀ, ನಾವು ತಳಾಂತರ ಕಾಯಂ BJPನ ಅದೇವು ರೀ. ನಮ್ಮ ಮುತ್ಯ ಅಂತ ಹಿಡ್ಕೊಂಡು ನಮ್ಮ ತಗ ಹಿಡ್ಕೊಂಡು ಎಲ್ಲ ಕಟ್ಟ BJP ಅಂದ್ರೆ ನಾವು. ಬಾಗಲಕೋಟೆ BJP ಬರ್ತದೆ ಈ ಸಲ. ಯಾಕಂದರೆ ಯಾವ ಫ್ರೀದು ತೊಂದರೆ ಆಗಿತ್ತು ಸರ್. ಎಷ್ಟು ಮಟ್ಟಿಗೆ ಅಂದ್ರೆ ಮಣ್ಣಿನ ರಾಯಚೂರಾಗ ಒಂದು 8 ವರ್ಷದ ಹುಡುಗಿ ಒತ್ತಿಗೆ ತೀರ್ಕೊಂಡು ಹೋಗ್ಬಿಡ್ತು. ಅಪ್ಪ ಇಲ್ಲ ಪಾಪ, ಅವ್ವ ಮಗಳು ಒಬ್ಬರೇ ಸತ್ತು ಹೋಗ್ಬಿಡ್ತು. ಹೆಣ್ಮಕ್ಳ ಈ ಸಲ ಫ್ರೀ ತೊಗೊಂಡವ್ರೆ ಈ ಸಲ ಇದು ಮಾಡಂಗಿಲ್ಲ. ಏನು ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರಿಗೆ ಹಾಕ್ಬೇಕಂತ ಹೇಳಿ ಸಾಹೇಬರು ಮಾಡ್ಯಾರ್ರಿ. ಈ ಸಲ ಇದನ್ನ ಚರಂತಿಮಠ ಅವರು ಮಾಡ್ಯಾರ್ರಿ. ಈ ಸಲ ನೋಡ್ಬೇಕಂತೇಳಿ ವಿಚಾರ ಮಾಡಿವಿ. ನೋಡಮ್ರಿ ಸರ್, ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರ ಕಡೆ ಮಾಡೋದು. ನಿಮಗೆ ಅನಿಸ್ತದೆ ಅಭಿವೃದ್ಧಿ ಯಾರು ಮಾಡ್ತಾರಂತ ಅನಿಸುತ್ತೆ? ಉಮೇಶ್ ಮೆಟ್ಟಿ ಬಂದರು, ಕಿರಿಮಗ ಬಂದರು. ಈಗ ಸಾಹೇಬ್ರಿದ್ದಾಗ ಏನೂ ಕೆಲಸ ಆಗಿಲ್ಲ ರೀ. ಮೇಟಿ ಸಾಹೇಬ್ರಿದ್ದಾಗ ಏನೂ ಕೆಲಸ ಆಗಿಲ್ಲ. ಈಗ ನಮ್ಗೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ ನಾವು. ಐತ್ರಿ ಇಲ್ಲಂತಿಲ್ಲ. ಆದ್ರೆ ನಮ್ಗೆ ನಮ್ಮ ಬಾಗಲಕೋಟೆ ಮುಳುಗಡೆ ಪ್ರದೇಶ ರೀ. ಹಾಂ ರೀ, ನಮ್ಗೆ ಇನ್ನೂ ಮಟ್ಟ ಯಾವುದೂ ಇದು ಇಲ್ಲ ರೀ. ಯಾವುದೂ ಥರದ ಅನುಕಂಪ ಬಂದಿಲ್ಲ ರೀ. ಅವಾಗಲಿಂದ ನಾವು ಕಾಂಗ್ರೆಸ್ ಮಾಡೀವಿ. ಜರ ಬದಲಾವಣೆ ಮಾಡ್ಬೇಕಂತ ಐತ್ರಿ. ಹೇಗೆ ನೋಡಿದ್ರಿ ವ್ಯಾಪಾರ ಎಲ್ಲ? ವ್ಯಾಪಾರ ನಡೆದಿದೆ ಸರ್, ಚೆನ್ನಾಗಿದೆ. ವ್ಯಾಪಾರ ಸ್ವಲ್ಪ ಡಲ್ ಆಗಿದೆ ಅಂತಾರೆ ಇತ್ತೀಚೆಗೆ ಹೂವಿನ ವ್ಯಾಪಾರ. ಡಲ್ ಅಂದರೆ ಏನು, ಸ್ವಲ್ಪ ನಮ್ಮದು 3 ಕಡೆ ಊರಾಗಿದೆ ಅಲ್ಲ, ಹೀಗಾಗಿ ಸ್ವಲ್ಪ ಇಫೆಕ್ಟ್ ಆಗಿದೆ. ಸೀಸನ್ ಇದ್ದಾಗ ಒಂದು ಚೆನ್ನಾಗುತ್ತೆ. ಆದರೆ ನಮ್ಮ ಊರಿಗೇನು ಒಂದು ಸೂಪರ್ ಮಾರ್ಕೆಟ್ ಇಲ್ಲ ಸರ್. ಸೂಪರ್ ಮಾರ್ಕೆಟ್ ಆಗಬೇಕಾಗಿತ್ತು, ಹಳೆ ಕಾಲದಿಂದ ಆಗಬೇಕಾಗಿತ್ತು, ಇನ್ನೊವರೆಗೆ ಆಗಿಲ್ಲ. ಈಗ ಅದನ್ನ ಆ ಬೇಡಿಕೆಯನ್ನು ಮುಂದಿಡಕ, ಆ ಬೇಡಿಕೆಯನ್ನು ಈಡೇರಿಸ್ಕೊಳಕ ನಿಮ್ಗೆ ಮತ್ತೊಂದು ಚಾನ್ಸ್ ಬರ್ತದೆ. ಈಗ ಎಲೆಕ್ಷನ್ ಚುನಾವಣೆ ಮಾಡ್ತೀವಿ, ಉಪಚುನಾವಣೆ ಒಟ್ಟಿಗೆ ಮತ್ತಷ್ಟು ಚಲೋ ಹಚ್ತೀವಿ, ಮಾಡ್ತೀವಿ. ಯಾರು ಬಂದ್ರೆ ನಿಮ್ಗೆ ಚಲೋ ಅನಿಸುತ್ತೆ? ಅಂದ್ರೆ ನಾ ಈ ಉಪಚುನಾವಣೆ ಕೇಳತ್ತೆ, ನಿಮ್ಮ ಬಾಗಲಕೋಟೆ ಅಭಿವೃದ್ಧಿ ಸಂಬಂಧಪಟ್ಟ ಕೇಳತ್ತೆ. BJP ಬಂದ್ರೆ ಚಲೋ ಅನಿಸುತ್ತೋ, ಕಾಂಗ್ರೆಸ್ ಬಂದ್ರೆ ಚಲೋ, ಅಥವಾ ಇವರಿಬ್ಬರು ಬಿಟ್ಟು ಇನ್ನೊಬ್ರು ಯಾರು? ನೋಡಿ ಸರ್, ನಮ್ಗೆ ಪಕ್ಷ ಮುಖ್ಯ ಅಲ್ಲ,
ಹಾಂ ಫಸ್ಟ್ ಒಂದು ಪಕ್ಷ ಮುಖ್ಯ ಅಲ್ಲ, ನಮಗೆ ವರ್ಕ್ ಮಾಡೋರು ಬೇಕು. ನಮ್ಮ ಬಾಗಲಕೋಟೆ ಪರಿಸ್ಥಿತಿ ಭಾಳ ಸುಮಾರಾಗಿದೆ. ಯಾವುದೋ ಒಂದು ಗೊಂದಲ ಅಷ್ಟೇ ಆದರೆ ಬಂದವ್ರಿಗೆ ಯಾವುದೋ ಸಮಾಜದವ್ರಿಗೆ ಸರಿ ಸಮಾನಾಗಿ ನೋಡ್ಕೋಬೇಕು. ಹಾಂ, ಅದನ್ನು ಯಾರೂ ಇವತ್ತಿಗೆ ಯಾರೂ ಪೊಲಿಟಿಕಲ್ ಲೀಡರ್ ಮಾಡಿಲ್ಲ. ಅದನ್ನು ಫಸ್ಟ್ ಮಾತು ತಪ್ಪದು. ಪೊಲಿಟಿಕಲ್ ಲೀಡರ್ಸ್ ಅಭಿವೃದ್ಧಿ ಮಾಡಿದ್ದು ನಮ್ಮ ಹಿರಣ್ಣ ಚಂದ್ರಮ್ಮ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇದ್ದಿದ್ದು ಹೇಳ್ಬೇಕಾಯ್ತು. ಯಾಕಂದರೆ ಫಸ್ಟ್ ನಾನು ಇದ್ದಿದ್ದು ಹೇಳ್ಬೇಕಂದ್ರೆ ನನ್ನ ಮನುಷ್ಯತ್ವ ಮಾಡಿದ್ದಾರೆ, ಅದಕ್ಕೇನು ಬೇರೆ ಮಾತೇ ಇಲ್ಲ. ಹಿರಣ್ಣ ಚಂದ್ರಮ್ಮ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅದಕ್ಕೇನಿಲ್ಲ. ಆದರೆ ಈಗ ಮೇಟಿ ಮುತ್ತಾರಿದ್ರು, ಅವ್ರೇನು ಬರಲಿಲ್ಲ, ಒಂದು ವಿಚಾರಣೆ ಮಾಡಿಲ್ಲ ಯಾರು, ಅದ್ರಾಗೇನು ಸೆಕೆಂಡ್ ಮಾತೇ ಇಲ್ಲ, ಬರಲಿಲ್ಲ. ಆದರೂ ನಾವು ಈಗ ಅವರು ಮೇಟಿಯವ್ರು ತಿಳ್ಕೊಂಡಿದ ಮೇಲೆ ಒಂದು ಹಕ್ಕು ಆಗುತ್ತೆ. ತಿಳ್ಕೊಂಡಾರೆ, ನಮಗೊಂದು ಸಲ ಮಾತಾಡ್ಕೊಡಿ ಅಂತ ಅದು ನೋಡೋಣ ಯಾರಿಗೆ ಯಾರು ಅನ್ನಿಸ್ತದೆ. ನಮಗೇನಿಲ್ಲ ಬಿ ಜೆ ಪಿ ಬಂದ್ರೆ ಸರ್ಕಾರ ಚಲೋ ರೀ, ಆದ್ರೆ ಎಲ್ಲ ಚಲೋ ಐತ್ರಿ. ಸ್ವಲ್ಪ ಕೆಲಸ ಒಂದು ಕಮ್ಮಿ ಐತಿ. ಬಾಗಲಕೋಟೆಗೆ ನಮ್ಮ ಚೇರ್ಮನ್ ಬಂದಾಗ ಎಲ್ಲ ಚಲೋನೇ ಐತ್ರಿ. ಚೇರ್ಮನ್ ಬಂದಾಗ ಚಲೋ ಇತ್ತು. ಆ ಕಾಂಗ್ರೆಸ್ ಬಂದ ಮ್ಯಾಗ ಒಂದು ಕೆಲಸ ಆಗಿಲ್ಲ, ಮ್ಯಾಗ ಬಂದರೂ ಒಂದು ಕೆಲಸ ಆಗಿಲ್ಲ. ನಮ್ಮ ತೊಗೊಂಡು ನಾವು ಹೊಡ್ಕೊಂಗೆ ಆಗೈತ್ರಿ. ಈಗ ಏನು ರೀ, ನಾವು ಅವ್ರ ರೊಕ್ಕ ಕೊಡ್ತಾರ ನಾವು ಮಾಡಿದ್ವಿ, ನಮ್ಮ ರೊಕ್ಕ ತೊಗೊಂಡು ನಮ್ಗೆ ಬಾರ್ಸಾಕತ್ತಾರ ಅಂತ ನಮಗೆ ಈಗ ಗೊತ್ತಾಗೈತಿ. ಏನು ರೀ, ಆದ್ರೆ ಏನು ಬಿ ಜೆ ಪಿ ಸರ್ಕಾರ ಇದ್ದಾಗ ಚಲೋ ಐತಿ. ಯಾರಿಗೆ ಚಲೋ ಆಗೈತ್ರಿ? ಅಲ್ರಿ ಗ್ಯಾರಂಟಿ ಕೊಡ್ತೇನೆ ಯಾರಿಗೆ ಒಳ್ಳೆ ನಿಮಗೆ ಒಳ್ಳೇದಾಗೈತೆ ನೀವು ಹೇಳ್ರಿ. ಅವ ಏನ್ ಮಾಡ್ಯಾನ, ಬರೀ ರೋಡ್ ಮಾಡ್ತಾನ, ಮಂದಿ ಇವ್ರ ಮನೆಗೆ ಹೋಗಿ ಕೆಡುದು, ರೋಡ್ ಮಾಡುದು. ರೋಡ್ ಮಾಡಿದ್ರೆ ಎಷ್ಟು ಕೆಲಸ ಬರ್ತಾವ ಅಂತ ಗೊತ್ತ್ರಿ? ರೋಡ್ ಮಾಡ್ಲಿಕ್ಕೆ ನಿಮಗೆ ಒಂದು ಕೆಲಸನೂ ಸಿಗೋದಿಲ್ರಿ. ಗ್ಯಾರಂಟಿ ಇದು ಯಾರಿಗೆ ಅನುಕೂಲ ಆಗೈತ್ರಿ? ಅವ್ರಿಗೆ ಕರೆಕ್ಟ್ ಕೊಡಾತಾನೆ ಕೇಳ್ರಿ. ಬಿಲ್ಡಿಂಗ್ ಕೆಡಿದ್ರೆ ಮುಂದೆ ಇಂಪ್ರೂವ್ ಆಗತ್ರಿ. ಏನಾರ ಏನ್ರಿ ಇವು ಬಿದ್ದ ಮನೆಗಳು ಎಲ್ಲ ಬಿದ್ದ ಮನೆ ಆಗಿದ್ದು ಬಿದ್ದ ಮತ್ತೆ ಹಾಳಾಗತೈತ್ರಿ. ಏನ್ರಿ ಕೆಡಿದ್ರ ಅಂದ್ರೆ ಹೊಸ ಮನೆಗೆ ಹೋಗಿ ಚೆನ್ನಾಗಿ ಇರ್ತಾರೆ ಎಲ್ಲರೂ. ಈಗ ಎಲ್ಲ ಮುನ್ಗಡೆ ಆಗೈತೆ ಸರ್, ಎಲ್ಲ ಮುನ್ಗಡೆ ಆಗೈತಿಲ್ರಿ. ಅವು ಬಡ ಬಡ ಮುರಿದು ಹೊಸ ಮನೆಗೆ ಕಳಿಸ್ಬೇಕ್ರಿ. ಎದಕ್ಕೆ ಮುನ್ಗಡೆ ಮಾಡ್ರಿ? ಹೊಸ ಮನೆಗೆ ಕಳಿಸೋ ಸಂಬಂಧ ಮುನ್ಗಡೆ ಮಾಡಿಲ್ರಿ. ಮತ್ತೆ ಯಾಕೆ ಬಿದ್ದ ಮನೆ ಬಿದ್ದು ಮತ್ತೆ ಒಳ್ಳೆ ಮಳೆ ಬಂದ್ಕೊಂಡು ನಮ್ಮ ಮನೆ ಬಿತ್ತು, ಮತ್ತೆ ಇದು ಕೊಡ್ರಿ ಅದು ಕೊಡ್ರಿ, ಯಾಕೆ ಬಿದ್ದು ಸಾಯ್ಬೇಕ್ರಿ? ಹೊಸ ಮನೆಗೆ ಹೋಗಿ ಚೆನ್ನಾಗಿ ಕಟ್ಕೊಂಡು ಚೆನ್ನಾಗಿರ್ರಿ ಅಂತಂದ್ರೆ ಕೊಟ್ರಿ. ನಮ್ಮ ಬಿ ಜೆ ಪಿನ ಬರ್ತಾರೆ, ತಿಪ್ಪರ್ಲಾಗ ಹೊಡೆದ್ರೆ ಬಿ ಜೆ ಪಿನ ಬರ್ತಾರೆ. ಏನು ರೀ ಬೇಕಾದ್ರೆ 10 ಮಂದಿ ಬಂದು ನಿಂತರು ಏನೂ ಫರಕ್ ಬರಂಗ್ರಿ. ಚರಂತಿ ಮಟ್ರ ಬರ್ತಾರೆ, ಸಹೋದರ ಅಲ್ರಿ. ಅವ್ರು ಬೇಕಾದಷ್ಟು ಕಾಂಪಿಟೇಷನ್ ಕೊಟ್ಟರು ಬಿ ಜೆ ಪಿ ಅವರು ಬರ್ತಾರೆ. ನಾವೀಗ ಹಳೆ ಬಾಗಲಕೋಟೆಯ ಮಾರ್ಕೆಟಿಗೆ ಬಂದಿದ್ದೀವಿ, ಅದು ಕೂಡ ತರಕಾರಿ ಮಾರ್ಕೆಟ್. ಇಲ್ಲಿ ಸಾಕಷ್ಟು ಗ್ರಾಹಕರು ಇರ್ತಾರ, ವ್ಯಾಪಾರಸ್ಥರು ಇರ್ತಾರ, ಎಲ್ಲರೂ ಕೂಡ ಮಾತನಾಡ್ಸೋಣ ಯಾರ ಮನಸ್ಸೊಳಗೆ ಏನದ, ಮತ್ತು ಈ ಬಾರಿ ಯಾರ ಒಲವು ಯಾರ ಕಡೆಗೆ ಏನು ಎತ್ತ ಬರೀ ಮಾತಾಡ್ಸೋಣ. ಮತ್ತೀಗ ನಿಮ್ಮಲ್ಲಿ ಉಪಚುನಾವಣೆ ಬಂದದ, ಏನು ವಾತಾವರಣ ಏನು ಅನ್ಸಾಕೈತಿ ನಿಮ್ಗೆ ನೋಡ್ತಾ ಇದ್ರೆ? ಅದ್ರ ಬಗ್ಗೆ ನಮ್ಗೆ ಏನೋ ಜಾಸ್ತಿ ಮಾಹಿತಿ ಇಲ್ರಿ. ಯಾವ್ದು ಅಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಅಂದ್ರೆ ನಿಮ್ಮ ಬಾಗಲಕೋಟೆ ಅಭಿವೃದ್ಧಿಗಾಯಿತು, ನಿಮ್ಮ ಈ ವ್ಯಾಪಾರ ವಹಿವಾಟುಗಳಿಗೆ ಆಯಿತು, ಈ ಬಡವರಿಗಾಯ್ತು, ಮತ್ತೊಂದು ಕಡೆಗೆ ಈ ಎಲ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಯಾರು ಬಂದ್ರೆ ಒಳ್ಳೇದು ಅಂತ ನಿಮ್ಗೆ ಅನಿಸ್ತದೆ? ಯಾವ್ದು ಅಧಿಕಾರಕ್ಕೆ ಬಂದ್ರೆ ಒಳ್ಳೇದಂತ? ಇಲ್ಲಿ ಬಾಗಲಕೋಟೆಗೆ ಕಾಂಗ್ರೆಸ್ ಬಂದ್ರೆ ಸ್ವಲ್ಪ ಚಲೋ ಅನ್ನಿಸ್ತದೆ. ಹೆಂಗ್ರಿ? ಯಾಕಂದ್ರೆ ಅವರು ಸ್ವಲ್ಪ ಅಣು ಕೇಳ್ತಾರೆ ರೀ. ಹಾಂ ಕೇಳ್ತಾರೆ. ಮತ್ತು ಬೇರೆ ಪಕ್ಷದವರು ಅವರು ಇಷ್ಟು ಕೀಳವಾಗಿ ಕೇಳೋದಿಲ್ಲ. ಹತ್ರ ಬಂದು ನಿಂತು ಮಾತಾಡ್ಸಂಗಿಲ್ಲ? ಇಲ್ಲ, ಮಾತಾಡ್ಸೋದು. ಇವ್ರಿ ಚರಂತಿ ಮಟ್ರು ವೈಯಕ್ತಿಕವಾಗಿ ಅವರು ಚಲೋ ಅದ ರೀ. ಹಾಂ, ಅವರು ನಿಟ್ಟವ್ರ ಮನುಷ್ಯ ಅದನ್ನು. ಹಾಂ, ಅವರು ಚಲೋ ಅದ, ಚಲೋ ಅದಾರ, ಅವರು ಕೆಲಸ ಮಾಡ್ತಾರೆ. ಏನು ಸಭೆಗಳು ಕರೆದಾಗೆಲ್ಲ ಪಂಕ ಮಸೀದಿ ವಿಚಾರ ಏನು ಚರ್ಚೆ ಮಾಡಕತ್ತಾರೆ, ಇದು ಎದಕ್ಕೆ ಮಾಡಕತ್ತಾರೆ ಅಂತ ಅನ್ಸುತ್ತೆ? ಅದ ಸರ್, ಕಾಂಗ್ರೆಸ್ ಬಿ ಜೆ ಪಿ ತೋರಿಸೋಲಾಗ ಮಾತೆಲ್ಲ ಇವು ಬಿ ಜೆ ಪಿ ತೋರಿಸೋಲಾಗ. ಹಾಂ, ನಾನು ಹೇಳ್ತೀನಿ, ಈಗಾದ್ರೂ ಹೇಳ್ತೀನಿ, ಎಲ್ಲಿ ನಿಂತ ಹೇಳ್ತೀನಿ. ಹಿರಣ್ಣ ಚರಿತ್ರೆ ಮಾಡಿ ವರ್ಕರ್ ಮನುಷ್ಯ ಅದನ್ನ, ಚಲೋ ಅದಾನ, ಜಾತಿ ಸ್ವಾಮಿಗಳು ಅದಾನ. ನಾನು ಜಾತಿಗೆ ಗುರು ಅದಿ, ನಮ್ಮ ಮಂದಿ ಮುಸ್ಲಿಮ್ಸ್, ನಾನು ಕಾಜಿ ಅದ್ದೀನಿ. ಆದ್ರೆ ಅವನು ಮುಸ್ಲಿಮ್, ಒಂದು ಹಿಂದೂ ಮಂದಿ ಒಂದು ಸ್ವಾಮಿ ಅದಾನ, ಗುರು ಅದಾನ, ಗುರುಸ್ಥಾನಕ್ಕೆ ಅದಾನ, ಭಾಳ ಚಲೋ ಮನುಷ್ಯ. ಆದರೆ ಈ ಮಾತು ಮಾತಾಡಬಾರ್ದಿತ್ತು. ಅವನು ಯಾರಿಗೂ ಮನ್ಸಿಗೆ ನೋವು ಅಂತ ಮಾತಾಡಬಾರ್ದು. ನಿಮ್ಗೆ ನಮ್ಗೆ ಏಕ ಭಾವ ಮಾತಾಡಬಾರ್ದು. ಮಸೂತಿ ಬಗ್ಗೆ, ಗುಡಿ ಬಗ್ಗೆ, ದರ್ಗಾದ ಬಗ್ಗೆ ಮಾತಾಡೋದು ತಪ್ಪಿಲ್ಲ. ಅವ್ರು ಮಸೂತಿ ಕೀಲಿ ಹಾಕಂದ್ರೆ ನೆಗೆಟಿವ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ನೆಗೆಟಿವ್ ಆಗ್ತೀವಿ ಫುಲ್. ಇದಕ್ಕೆ ನಾವು ಆಗ ಅದಕ್ಕೆ ಮನಸ್ಸು ಮಾಡ್ಕೊಂಡು ಹೋದ ಸಾರಿ ಹೊಡೆದು ಬಿದ್ದಿದ್ದು ಅವ್ರ ತಮ್ಮ ಮಲ್ಲಿಕಾರ್ಜುನ್ ಚರಂತಿ ಮಠ, ಈ ಸಾರಿ ಹೊಡೆದು ಬೀಳೋದು, ಈ ಸಲ ಕಳೆದು ಬಿಡೋದು ಕಾಂಗ್ರೆಸ್. ನಾವು ಎಲ್ಲ ಕಾಂಗ್ರೆಸ್ ಸಪೋರ್ಟ್ ಕೊಡಕತ್ತೀವಿ. ಕಾಂಗ್ರೆಸ್ದಿಂದ ಕಾಂಗ್ರೆಸ್ಸೇ ಬರ್ತದೆ ಇಂಥ ಎಲ್ಲ ಅದಾವೆ. ಆದ್ರೆ ಮಾಡಬಾರ್ದು, ಅನ್ಬಾರ್ದು ಇತ್ತು ಮಾತು. ನಾವು ಫುಲ್ ನಮ್ಮ ಕಾಂಗ್ರೆಸ್ ಬಿ ಜೆ ಪಿ ತರಬೇಕು. ಹಿರಣ್ಣ ಚರಿತ್ರೆ ಮೇಲೆ ನಮ್ಮ ಕೆಲಸ ಮಾಡ್ತಾನೆ, ಭಾಳ ನಂಬಿಕೆ ಇತ್ತು ನಮಗೆ. ಅಲ್ಲಿ ನೀವೇ ಹೇಳ್ತಾ ಇದ್ರಿ ಚರಂತಿ ಮಠ ಬಂದ್ರೆ ಮುಳುಗಡೆದೊಂದು ಸಂತ್ರಸ್ತರಿಗೆ ಒಳ್ಳೇದಾಗತ್ತೆ ಅಂತೀರಿ. ಈ ಒಳ್ಳೇದಾಗೋದನ್ನ ನೋಡ್ತಿರೋ, ಆ ಮಾತುಗಳನ್ನ ನೋಡ್ತಿರೋ? ಮಾತು ಸರ್, ಮಾತನಾಡ್ತಾವ್ರ ಸರ್. ಮಸೂತಿ ಅಂದ್ರೆ ನಮ್ಮ ಮನೆ ಅದಲ್ಲ, ದೇವ್ರ ಮನೆ ಅದ. ಈಗ ನಾವು ಯಾರು ಮುಸ್ಲಿಂ ಒಬ್ಬ ಯಾರು ಒಂದು ಗುಡಿ ಕೀಲಿ ಹಾಕ್ರಿ ಅಂದ್ರೆ ಇಡೀ ಪೂರ ಜಗತ್ತಿನ ಮೇಲೆ ಇದಾಗ್ತಿತ್ತು. ನಮ್ಮ ಮೇಲೆ ಒಂದು ಶಾಸಕ ಮನುಷ್ಯ ಹಾಕಿ ಆಸೆಯಿಂದ ಮಸೂದಿ ಕೀಲಿ ಹಾಕಂದ್ರೆ. ಈ ಎಲೆಕ್ಷನ್ ಅಲ್ಲಿ ಎರಡು ವಿಚಾರಗಳು ಬಂದಾಗ, ಒಂದು ಅಭಿವೃದ್ಧಿ, ಇನ್ನೊಂದು ಧರ್ಮ ಅಂತ ಬಂದಾಗ ನೀವು ಯಾವ ಕಡೆ ಹೋಗ್ತೀರಿ? ನಾವು ಧರ್ಮ ಬಂದಾಗ ಕಾಂಗ್ರೆಸ್ ಕಡೆನೇ ಹೋಗೋರು, ಏನಾಗಿಲ್ಲ ಕಾಂಗ್ರೆಸ್ ಕಡೆನೇ ಹೋಗೋರು ನಾವು.
ಬರೋದಿಂದ ಕಾಂಗ್ರೆಸ್ ನಮ್ಗೆ ಸಾಥ್ ಐತೆ, ನಾವು ಕಾಂಗ್ರೆಸ್ಗೆ ಸಾಥ್ ಕೊಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.